ನಮಸ್ಕಾರ ಸ್ನೇಹಿತರೆ. ಅರುಣಾನುರಾಗದ ಹಿಂದಿನ ಎಲ್ಲ ಅಧ್ಯಾಯಗಳನ್ನು ನೀವು ಈಗಾಗಲೇ ನೋಡಿದ್ದೀರಾ ಅಂತ ಭಾವಿಸ್ತೇನೆ. ಬನ್ನಿ ತಡ ಮಾಡದೆ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ. ತನ್ನ ಕ್ಯಾಬಿನ್ ಕಡೆ ಹೋದ ಡಾಕ್ಟರ್ ಸಂಜಯ್ನನ್ನೇ ಹಿಂಬಾಲಿಸಿ ಹೋದಳು ಅರುಣ. ನರ್ಸ್, ಆಪರೇಷನ್ಗೆಲ್ಲ ರೆಡಿ ಮಾಡಿ ಆಯಿತಾ? ಬೇಗ ಕ್ವಿಕ್. ಮಗು ಕಂಡೀಷನ್ ಹೇಗಿದೆ ಈಗ? ಆ ಮಗು ಮೆಡಿಕಲ್ ಫೈಲ್ ಕೊಡಿ. ಅಂದಹಾಗೆ ಬ್ಲಡ್ ಅರೇಂಜ್ ಆಯಿತಾ ಎಂದು ಅವಸರಿಸಿದ್ದರು ಡಾಕ್ಟರ್ ಸಂಜಯ್. ಇಲ್ಲ ಡಾಕ್ಟರ್, ನಮ್ಮ ಹಾಸ್ಪಿಟಲಲ್ಲಿ AB ಪಾಸಿಟಿವ್ ಬ್ಲಡ್ ಇಲ್ಲ. ಬ್ಲಡ್ ಬ್ಯಾಂಕಿಗೆ ಫೋನ್ ಮಾಡಿದ್ವಿ, ಅಲ್ಲಿಂದನೂ ಬ್ಲಡ್ ಸ್ಟಾಕ್ ಇಲ್ಲ ಅಂತಿದ್ದಾರೆ. ಅವರ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿದ್ದೀವಿ ಅರೇಂಜ್ ಮಾಡೋದಕ್ಕೆ ಎಂದು ಹೇಳಿದಳು ನರ್ಸ್. ನೀವೇನೋ ಆಟ ಆಡ್ತಾ ಇದ್ದೀರಾ? ಇಟ್ಸ್ ಆ್ಯನ್ ಎಮರ್ಜೆನ್ಸಿ ಅಂತ ಗೊತ್ತಿದ್ರೂ ಎಷ್ಟು ನೆಗ್ಲಿಜೆನ್ಸಿ ತೋರಿಸ್ತಾ ಇದ್ದೀರಾ? ಇನ್ನೂ ಹಾಫ್ ಆನ್ ಅವರಲ್ಲಿ ಆ ಮಗುಗೆ ಆಪರೇಷನ್ ಆಗಬೇಕು, ಗೊತ್ತಿದೆ ಅಲ್ವಾ? ಕ್ವಿಕ್ ಎಂದು ಸಿಡುಕಿದ್ದರು ಡಾಕ್ಟರ್. ಹೋಗಿ ಅದೇನು ವಿಚಾರಿಸಿ ಆಪರೇಷನ್ಗೆ ರೆಡಿ ಮಾಡಿ ಬೇಗ. ಪೇಷಂಟ್ ಕಂಡೀಷನ್ ಏನಂತ ನೋಡಬೇಕು. ಈಗ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಬ್ಲಡ್ ಅಟ್ ಎನಿ ಕಾಸ್ಟ್ ಇನ್ನು ಹಾಫ್ ಆನ್ ಅವರಲ್ಲಿ ಸಿಗಬೇಕು. ಸರಿ, ಹೋಗಿ ಎಂದು ಹೇಳಿದರು ಡಾಕ್ಟರ್. ನರ್ಸ್ ಅರ್ಜೆಂಟಾಗಿ ಹೊರಬಂದಳು. ಅಲ್ಲಿಯವರೆಗೂ ಕ್ಯಾಬಿನ್ ಮುಂದೆ ನಿಂತು ಅವರ ಎಲ್ಲ ಮಾತುಗಳನ್ನು ಕೇಳಿಸಿಕೊಂಡಿದ್ದ ಅರುಣ ಸಿಸ್ಟರ್ ಎಂದು ಕೂಗಿದಳು. ಏನು ಮೇಡಮ್, ಬೇಗ ಹೇಳಿ, ನಾನು ಅರ್ಜೆಂಟ್ ಕೆಲಸದಲ್ಲಿದ್ದೀನಿ ಎಂದಳು ನರ್ಸ್. ಬ್ಲಡ್ ಬೇಕು ಅಂತ ಮಾತಾಡ್ತಾ ಇದ್ರಿ, ನಾನು ಕೇಳಿಸ್ಕೊಂಡೆ. ನಂದು ಕೂಡ AB ಪಾಸಿಟಿವ್ ಬ್ಲಡ್ ಗ್ರೂಪ್, ನಾನು ಕೊಡಬಹುದಾ ಎಂದಳು ಅರುಣ. ಅಬ್ಬಾ, ತುಂಬ ಥ್ಯಾಂಕ್ಸ್ ಮೇಡಮ್, ಹೋದ ಜೀವ ಬಂದಂಗೆ ಆಯಿತು. ಬ್ಲಡ್ ಅವಶ್ಯಕತೆ ತುಂಬ ಇತ್ತು. ಬನ್ನಿ ಟೆಸ್ಟ್ ಮಾಡ್ತೀನಿ, ಕೊಡುವಿರಂತೆ ಎಂದಳು ನರ್ಸ್. ಸರಿ ನಡೀರಿ ಎಂದು ಅರುಣ ನರ್ಸ್ ಜೊತೆ ಹೋಗಿ ಟೆಸ್ಟ್ ಮಾಡಿಸಿ ತನ್ನ ಬ್ಲಡ್ ಕೊಟ್ಟಳು. ಬ್ಲಡ್ ಪಡೆದು ಆಪರೇಷನ್ಗೆ ಎಲ್ಲ ತಯಾರಿ ಮಾಡಿ ಡಾಕ್ಟರ್ ಕ್ಯಾಬಿನ್ ಬಳಿ ಬಂದ ನರ್ಸ್, ಡಾಕ್ಟರ್ ಬ್ಲಡ್ ಅರೇಂಜ್ ಆಗಿದೆ, ಹಾಗೆ ಸರ್ಜರಿ ಕೂಡ ರೆಡಿ ಮಾಡಿದ್ದೀನಿ ಅಂದಳು. ಓಕೆ ಗುಡ್, ನಡೀರಿ ಪೇಷಂಟ್ನ ಆಪರೇಷನ್ ರೂಮ್ಗೆ ಶಿಫ್ಟ್ ಮಾಡಿ ನಾನು ಬಂದೆ ಎನ್ನುತ್ತಾ ಬಟ್ಟೆ ಬದಲಾಯಿಸಲು ಹೋದರು ಡಾಕ್ಟರ್. ಓಕೆ ಡಾಕ್ಟರ್ ಎಂದು ಅಲ್ಲಿಂದ ಹೊರಟಳು ನರ್ಸ್. ಡಾಕ್ಟರ್ ಆಪರೇಷನ್ ಥಿಯೇಟರ್ಗೆ ಬರ್ತಿದ್ದ ಹಾಗೆ ಬಾಗಿಲು ಮುಚ್ಚಿದರು ನರ್ಸ್. ಹೊರಗಡೆ ಮಗು ತಂದೆ ತಾಯಿ ದೇವರಿಗೆ ಕೈ ಮುಗಿಯುತ್ತಾ ಆಪರೇಷನ್ ಮುಗಿಯುವವರೆಗೂ ಉಸಿರು ಬಿಗಿ ಹಿಡಿದು ನಿಂತಿದ್ದರೆ ಅರುಣ ಕೂಡ ಮಗುವಿಗೆ ಎಲ್ಲ ಒಳ್ಳೆ ರೀತಿಯಲ್ಲಿ ಆಗಲಿ, ಆರೋಗ್ಯ ಸುಧಾರಿಸಲಿ ಎಂದು ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದಳು. ಆಪರೇಷನ್ ಥಿಯೇಟರ್ನ ಲೈಟ್ಸ್ ಆಫ್ ಆಯಿತು. ಮಗುವಿನ ತಂದೆ ತಾಯಿ ಏನಾಯ್ತೋ ಏನೋ ಎಂದು ಗಾಬರಿಯಿಂದ ಆಸೆ ಕಂಗಳ ಹೊತ್ತು ಒಳಗೆ ನೋಡುತ್ತಾ ಇದ್ದರು. ಡಾಕ್ಟರ್ ಮಾಸ್ಕ್ ತೆಗೆಯುತ್ತಾ ಗ್ಲೌಸ್ ತೆಗೆದು ಕೈ ತೊಳೆದು ಸ್ಟೆಥೋಸ್ಕೋಪ್ ಕುತ್ತಿಗೆಗೆ ಹಾಕಿಕೊಂಡು ಆಚೆ ಬಂದರು. ತಂದೆ ತಾಯಿ ಇಬ್ಬರು ಡಾಕ್ಟರ್ ಹತ್ತಿರ ಓಡಿ ಹೋಗಿ ಸರ್, ಮಗು ಎಂದರು. ಹೆದರಬೇಡಿ, ಆಪರೇಷನ್ ಸಕ್ಸಸ್ ಆಗಿದೆ. ನಿಮ್ಮ ಪಾಪು ಹಾರ್ಟ್ ಈಗ ಫುಲ್ ಸ್ಟ್ರಾಂಗ್ ಆಗಿದೆ. ಇನ್ನೂ ಒಂದಿನ ಅಬ್ಸರ್ವೇಷನಲ್ಲಿ ಇಟ್ಟಿರ್ತೀವಿ, ನಾಳೆ ವಾರ್ಡ್ಗೆ ಶಿಫ್ಟ್ ಮಾಡ್ತಾರೆ ಎಂದು ಮಗುವಿನ ಅಪ್ಪನ ಭುಜ ಹಿಡಿದು ಹೇಳುವಾಗ ಅನತಿ ದೂರದಲ್ಲಿ ನಿಂತು ನೋಡುತ್ತಿದ್ದ ಅರುಣ ಕಣ್ಣಲ್ಲಿ ತನಗೆ ಗೊತ್ತಿಲ್ಲದೆ ಕಣ್ಣಲ್ಲಿ ಕಂಬನಿ ತುಂಬಿಕೊಂಡಿತ್ತು. ಮಗುವಿನ ತಂದೆ, ಡಾಕ್ಟ್ರೇ, ನೀವು ನಮ್ಮ ಪಾಲಿನ ದೇವರು. ನಮಗೆ 6 ವರ್ಷ ಆದಮೇಲೆ ನಮ್ಮ ಚಿನ್ಮಯಿ ಹುಟ್ಟಿದ್ದು. ಅವಳ ಆಟ ಪಾಠ ನೋಡಿ ಖುಷಿ ಪಡೋಕೆ ದೇವರು ಬಿಡಲಿಲ್ಲ. ನೀವೇ ನಮ್ಮ ದೇವರು. ಮಗುನ ಕಾಪಾಡಿ ನಮಗೆ ಪುನರ್ಜನ್ಮ ನೀಡಿದ್ರಿ. ಅವಳಿಲ್ಲ ಅಂದಿದ್ರೆ ನಾವಿಬ್ಬರೂ ಇರ್ತಾ ಇರಲಿಲ್ಲ ಎಂದು ಕಣ್ಣೀರಿಟ್ಟರು. ಹಾಗೆಲ್ಲ ಹೇಳಬಾರ್ದು, ನನ್ನ ಕರ್ತವ್ಯ ಇದು ಅಷ್ಟೇ. ಹಾಂ ಸಿಸ್ಟರ್, ಬ್ಲಡ್ ಎಲ್ಲಿ ಅರೇಂಜ್ ಆಯಿತು? ಸಿಕ್ತಿಲ್ಲ ಅಂತಿದ್ರಲ್ಲ ಎಂದರು ಡಾಕ್ಟರ್ ನೆನಪಿಸಿಕೊಂಡು. ಡಾಕ್ಟರ್, ಇಲ್ಲೇ ನಮ್ಮ ಹಾಸ್ಪಿಟಲ್ಲೇ ಒಬ್ಬರು ಮೇಡಮ್ ಕೊಟ್ಟರು ಎಂದಳು ಅರುಣಾಳನ್ನು ಹುಡುಕುತ್ತಾ. ಓ, ದ್ಯಾಟ್ಸ್ ಗುಡ್. ನೋಡಿ, ನಾನಲ್ಲ ನಿಮ್ಮ ಮಗು ಪ್ರಾಣ ಉಳಿಸಿದ್ದು, ಬ್ಲಡ್ ಕೊಟ್ರಲ್ಲ ಅವರು ಎಂದರು ಡಾಕ್ಟರ್. ಸಿಸ್ಟರ್, ಎಲ್ಲಿ ಆ ಮಹಾತಾಯಿ? ಅವರಿಗೂ ಧನ್ಯವಾದ ಹೇಳಬೇಕು ಎಂದರು ಮಗುವಿನ ಪೋಷಕರು. ಇಲ್ಲೇ ಇದ್ದರು, ಎಲ್ಲಿ ಹೋದರು ಎಂದು ಹುಡುಕುತ್ತಾ, ಹಾಂ ಅಲ್ಲಿ ನೋಡಿ, ಅಲ್ಲಿ ಚೇರ್ ಮೇಲೆ ಆಕಾಶ ನೀಲಿ ಸೀರೆ ಹುಟ್ಟು ಕೂತಿದ್ದಾರಲ್ಲ ಅವರೇ ಎಂದು ಬೆರಳು ಮಾಡಿ ತೋರಿಸಿದರು ನರ್ಸ್. ಎಲ್ಲರೂ ನರ್ಸ್ ತೋರಿಸಿದ ಕಡೆ ನೋಡಿದರೆ ಡಾಕ್ಟರ್ ತನಗೆ ಗೊತ್ತಿಲ್ಲದೆ ಯಾರಿಗೂ ಕೇಳದ ಹಾಗೆ ಅರುಣ ಎಂದು ಉಚ್ಚರಿಸಿದರು. ಸರಿ, ನಾನು ಕ್ಯಾಬಿನಲ್ಲಿ ಇರ್ತೀನಿ ಸಿಸ್ಟರ್, ಏನಾದರೂ ಇದ್ದರೆ ಬನ್ನಿ, ಓಕೆನಾ ಎಂದು ಹೇಳಿ ಅರುಣಾ ಕಡೆ ಮೆಚ್ಚುಗೆಯ ನೋಟ ಬೀರಿ
ತನ್ನ ಕ್ಯಾಬಿನ್ ಕಡೆ ಹೊರಟರು ಡಾಕ್ಟರ್ ಸಂಜಯ್. ಮಗುವಿನ ಪೋಷಕರು ಅರುಣಾಳ ಬಳಿ ಬಂದು, ಅಮ್ಮ, ನಮ್ಮ ಮಗುವಿಗೆ ರಕ್ತ ನೀವು ಕೊಟ್ರಿ ಅಂತ ಗೊತ್ತಾಯಿತು. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಒಳ್ಳೆಯದಾಗಲಿ ತಾಯಿ ಎಂದು ಇಬ್ಬರು ಕೈ ಮುಗಿದರು. ಅರುಣ ಅವರ ಕೈ ಹಿಡಿದು, ಕೈಯೆಲ್ಲ ಮುಗಿಬೇಡಿ, ಮಗುನ ಚೆನ್ನಾಗಿ ನೋಡ್ಕೊಳ್ಳಿ ಸಾಕು ಎಂದು ಅವರ ಕಣ್ಣೀರು ಒರೆಸಿ ನಕ್ಕಳು. ಆ ನಗುವಿನಲ್ಲಿ ಎಂಥವರನ್ನೂ ಸಂತೈಸುವ ಹೊಳಪಿತ್ತು. ಸರಿ, ನಾನಿನ್ನು ಹೊರಡ್ತೀನಿ. ಅಪ್ಪಂಗೆ ಡಿಸ್ಚಾರ್ಜ್ ಮಾಡಿಸಬೇಕು, ನನಗೆ ಹೊತ್ತಾಗುತ್ತೆ. ಮಗುನ ಚೆನ್ನಾಗಿ ನೋಡ್ಕೊಳ್ಳಿ ಎಂದು ನಮಸ್ಕರಿಸಿ ಡಾಕ್ಟರ್ ಕ್ಯಾಬಿನ್ ಕಡೆ ಡಿಸ್ಚಾರ್ಜ್ ಫೈಲ್ ಹಿಡಿದು ಹೋದಳು ಅರುಣ. ಮೇ ಐ ಕಮಿಂಗ್ ಸರ್ ಎಂದಳು ಕ್ಯಾಬಿನ್ ಹೊರಗಡೆ ನಿಂತು. ಕಮ್ ಇನ್ ಎಂದರು ಡಾಕ್ಟರ್ ಸಂಜಯ್ ಯಾವುದೋ ಪೇಷಂಟ್ ಹಿಸ್ಟರಿ ನೋಡುತ್ತಾ. ಒಳಗೆ ಬಂದ ಅರುಣ, ನಮಸ್ಕಾರ ಸರ್ ಎಂದಳು. ಕತ್ತೆತ್ತಿ ನೋಡಿದ ಡಾಕ್ಟರ್ ಸಂಜಯ್, ಹೋ ಅರುಣ, ಕೂತ್ಕೊಳ್ಳಿ ಎಂದು ಎದುರಿಗಿದ್ದ ಕುರ್ಚಿ ಕಡೆ ತೋರಿಸಿದರು. ಪರವಾಗಿಲ್ಲ ಸರ್ ಎಂದಳು ಅರುಣ ಫೈಲ್ ಟೇಬಲ್ ಮುಂದೆ ಇಡುತ್ತಾ. ಅರೇ ಕೂತ್ಕೊಳ್ಳಿ, ಏನು ವಿಷಯ ಹೇಳಿ ಎಂದರು ಡಾಕ್ಟರ್. ಸರ್, ಅದು ಅಪ್ಪಂದು ಡಿಸ್ಚಾರ್ಜ್ ಫೈಲ್ ನಿಮ್ಮ ಸೈನ್ ಆಗಬೇಕಿತ್ತು ಸರ್ ಎಂದಳು ಅರುಣ. ಹೋ, ಇವತ್ತು ಡಿಸ್ಚಾರ್ಜ್ ಅಲ್ವಾ? ಓಕೆ, ಹೇಗಿದ್ದಾರೆ ಮಂಜುನಾಥ್ ಅವರು ಈಗ ಎಂದರು ಟೇಬಲ್ ಮೇಲಿದ್ದ ಫೈಲ್ ಎತ್ತಿಕೊಳ್ಳುತ್ತಾ. ಸೈನ್ ಮಾಡುತ್ತಲೇ, ಮೆಡಿಕೇಷನ್ ಎಲ್ಲ ಇದರಲ್ಲೇ ಬರೆದಿದೆ, ತಪ್ಪದೇ ಕೊಡಿ. ಚೆನ್ನಾಗಿ ನೋಡ್ಕೊಳ್ಳಿ. ಅಟ್ ಎನಿ ಕಾಸ್ಟ್ ಅವರು ಮತ್ತೆ ಶಾಕ್ ಆಗಬಾರ್ದು. ಬೇಗ ಆಪರೇಷನ್ ಮಾಡಿಸಲಿಕ್ಕೆ ವ್ಯವಸ್ಥೆ ಮಾಡಿ ಆಯಿತಾ ಎಂದರು ಡಾಕ್ಟರ್. ಸರಿ ಸರ್, ಪ್ರಯತ್ನ ಮಾಡ್ತೀನಿ ಎಂದಳು ಅರುಣ. ವೀಕ್ಲಿ ಒನ್ಸ್ ಬಂದು ಚೆಕಪ್ ಮಾಡಿಸಬೇಕು, ಸ್ಟಾರ್ಟಿಂಗ್ 1 ಮಂತ್ ಎಂದು ಹೇಳಿ ಫೈಲ್ ಅರುಣ ಕೈಗಿತ್ತರು. ಓಕೆ ಸರ್ ಎಂದು ಫೈಲ್ ಪಡೆದು ಎದ್ದು ಹೊರಡಲು ಅನುವಾದವಳಿಗೆ, ಥ್ಯಾಂಕ್ಸ್ ಅರುಣ, ಐ ಆಮ್ ಪ್ರೌಡ್ ಆಫ್ ಯು ಎಂದರು ಡಾಕ್ಟರ್ ಸಂಜಯ್. ತನಗೇನು ಗೊತ್ತಿಲ್ಲದೆ ಇರುವವಳ ಹಾಗೆ ಯಾಕೆ ಸರ್ ಎಂದಳು ಸಂಜಯ್ ಮುಖ ನೋಡುತ್ತಾ. ಇವತ್ತು ಆಪರೇಷನ್ ಆದ ಆ ಮಗುವಿಗೆ ನೀವು ಬ್ಲಡ್ ಕೊಟ್ರಿ ಅಂತ ಗೊತ್ತಾಯಿತು. ನೀವು ಎಷ್ಟು ಒಳ್ಳೆ ಕೆಲಸ ಮಾಡಿದ್ರಿ, ಒಂದು ಮಗು ಪ್ರಾಣ ಉಳಿಸಿದ್ರಿ, ತುಂಬ ಥ್ಯಾಂಕ್ಸ್ ಎಂದರು ಮತ್ತೊಮ್ಮೆ ಸಂಜಯ್. ಸರ್, ನಿಮ್ಮ ಕೆಲಸಕ್ಕೆ ನಮ್ಮದು ಅಳಿಲ ಸೇವೆ ಅಷ್ಟೇ. ಆ ಮಗು ಈಗ ಬೆಳೆಯುವ ಮೊಳಕೆ, ಚಿಕ್ಕದ್ರಲ್ಲೇ ಹೀಗೆಲ್ಲ ಆಗಿದೆ. ನೀವು ಆ ಮೊಳಕೆಗೆ ಜೀವ ತುಂಬ ಕೆಲಸ ಮಾಡುವಾಗ ನಾವು ಸ್ವಲ್ಪ ನೀರಾಕು ಕೆಲಸ ಮಾಡಿದೆ ಅಷ್ಟೇ. ಹೂವಿನ ಜೊತೆಗೆ ನಾರು ಸ್ವರ್ಗ ಸೇರೋ ಹಾಗೆ ನಿಮ್ಮ ಜೊತೆಗೆ ನನಗೂ ಸ್ವಲ್ಪ ಪುಣ್ಯ ಬರಲಿ ಸರ್ ಎಂದು ನಗುತ್ತಾ ಹೇಳಿದಳು ಅರುಣ. ಪರವಾಗಿಲ್ಲ, ನೀವು ಚೆನ್ನಾಗಿಯೇ ಮಾತಾಡ್ತೀರಾ ಎಂದು ಮುಗುಳ್ನಕ್ಕರು. ಸರಿ ಸರ್, ನಾನಿನ್ನು ಹೊರಡ್ತೀನಿ, ನಿಮಗೂ ತುಂಬ ಥ್ಯಾಂಕ್ಸ್ ಎಂದು ಹೇಳಿದಳು ಅರುಣ. ಸರಿ ನಡೀರಿ, ನಾನು ಒಮ್ಮೆ ಮಂಜುನಾಥ್ ಅವರನ್ನ ಚೆಕ್ ಮಾಡ್ತೀನಿ, ಆಮೇಲೆ ನೀವು ಮನೆಗೆ ಹೋಗ್ಬೋದು ಎಂದು ಸ್ಟೆಥೋಸ್ಕೋಪ್ ಹಿಡಿದು ಅರುಣ ಜೊತೆ ಹೊರಟರು ಡಾಕ್ಟರ್. ಬಾಗಿಲಲ್ಲಿ ಡಾಕ್ಟರ್ ಸಂಜಯ್ ಮತ್ತು ಅರುಣ ಮಾತನಾಡಿಕೊಂಡು ಬರುತ್ತಿರುವುದನ್ನು ನೋಡಿದ ಮಂಜುನಾಥನಿಗೆ ಸಾಕ್ಷಾತ್ ಶಿವಪಾರ್ವತಿಯ ಥರ ಕಾಣಿಸಿದರು ಅರುಣ ಮತ್ತು ಸಂಜಯ್. ಅವರಿಬ್ಬರನ್ನೇ ನೋಡುತ್ತಾ ಮೈಮರೆತು ಕೂತಿದ್ದರು ಮಂಜುನಾಥ್. ಹೆಲೋ ಸರ್, ಹೇಗಿದ್ದೀರಾ ಎಂದರು ಹತ್ತಿರ ಬಂದ ಸಂಜಯ್. ಮೈಮರೆತು ಕೂತಿದ್ದ ಮಂಜುನಾಥ್ ಎಚ್ಚರ ಆಗಲಿಲ್ಲ. ಅರುಣ ಭುಜ ಮುಟ್ಟಿ ಅಪ್ಪ ಎಂದಾಗ ಹಾಂ ಅರು ಎಂದರು ಮಂಜುನಾಥ್. ಡಾಕ್ಟರ್ ಮಾತಾಡಿಸ್ತಾ ಇದ್ದಾರೆ, ಸುಮ್ಮನೆ ಇದೆಯಲ್ಲಪ್ಪ ಎಂದಳು ಅರುಣ. ಹೇಗಿದ್ದೀರಾ ಸರ್, ಟ್ಯಾಬ್ಲೆಟ್ ಸರಿಯಾಗಿ ತಗೋತಿದ್ದೀರಾ ಎಂದು ಸ್ಟೆಥೋಸ್ಕೋಪ್ ಹಿಡಿದು ಚೆಕ್ ಮಾಡಿದರು ಡಾಕ್ಟರ್ ಸಂಜಯ್. ಚೆನ್ನಾಗಿದ್ದೀನಿ ಸರ್, ಏನೂ ತೊಂದರೆ ಇಲ್ಲ, ಇವಾಗ ಸುಸ್ತು ಕೂಡ ಕಮ್ಮಿ ಆಗಿದೆ ಎಂದರು ಮಂಜುನಾಥ್. ಓಕೆ ಗುಡ್, ಈಗ ಆರಾಮಾಗಿದ್ದೀನಿ ಅಂತ ತುಂಬ ಓಡಾಟ ಕೆಲಸ ಆಗಲಿ ಏನೂ ಮಾಡೋ ಹಾಗಿಲ್ಲ. BP ಚೆಕ್ ಮಾಡಿ ಎಲ್ಲವೂ ನಾರ್ಮಲ್ ಇದೆ, ನೀವಿನ್ನು ನಿಮ್ಮ ಮನೆಗೆ ಹೋಗಬಹುದು ಎಂದರು ಡಾಕ್ಟರ್. ಮಂಜುನಾಥ್ ಕೈ ಮುಗಿಯುತ್ತಾ ಕಣ್ಣಲ್ಲೇ ಧನ್ಯವಾದ ಹೇಳಿದರು. ಸರಿ, ನಿಮ್ಮ ಪರಿಚಯ ಆಗಿದ್ದು ತುಂಬ ಖುಷಿ ಆಯಿತು. ಆಗಾಗ ಬರ್ತಾ ಇರಿ ಅಂತ ಹೇಳೋಕ್ಕಾಗಲ್ಲ, ಇದು ಹಾಸ್ಪಿಟಲ್, ಆಗಾಗ ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಆ್ಯಂಡ್ ನೀವು ವಾರಕ್ಕೆ ಒಮ್ಮೆ ಬಂದು ಚೆಕ್ ಮಾಡಿಸಬೇಕು, ಓಕೆ ಎಂದರು ಡಾಕ್ಟರ್ ನಗುತ್ತಾ. ಆಯಿತು ಸರ್, ನಿಮ್ಮಂಥ ಸರಳ ವ್ಯಕ್ತಿ ಪರಿಚಯ ಆಗಿದ್ದು ನಮಗೂ ಖುಷಿಯಾಯಿತು ಎಂದರು ಮಂಜುನಾಥ್. ಬಿಡುವು ಮಾಡಿಕೊಂಡು ನಮ್ಮ ಮನೆಗೆ ಬನ್ನಿ ಎಂದು ಕರೆದರು ಮಂಜುನಾಥ್ ದಂಪತಿಗಳಿಬ್ಬರು. ಸರಿ, ಬರ್ತೀನಿ ಯಾವಾಗಾದರೂ. ಟೇಕ್ ರೆಸ್ಟ್, ಹೋಗಿ ಬನ್ನಿ, ಒಳ್ಳೆಯದಾಗಲಿ. ನನಗೆ ಪೇಷಂಟ್ಸ್ ನೋಡೋಕ್ಕೆ ಇದೆ, ನಾನಿನ್ನು ಬರ್ತೀನಿ, ನಮಸ್ಕಾರ. ಬಾಯ್ ಅರುಣ ಅವರೇ ಎಂದು ಹೇಳಿ ಸ್ಪೆಕ್ಟ್ ಸರಿ ಮಾಡಿಕೊಳ್ಳುತ್ತಾ ಮತ್ತೊಂದು ವಾರ್ಡ್ ಕಡೆ ನಡೆದರು ಡಾಕ್ಟರ್ ಸಂಜಯ್. ಕತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು.
ಲೇಖಕರು ಲಾವಣ್ಯ ಪರಮೇಶ್. ಧನ್ಯವಾದಗಳು.